ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್‌ನೂನ್, ಗುಡ್ ಈವ್ನಿಂಗ್. ಯಾರ್ಯಾರೆಲ್ಲ ಯಾವಾಗ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ನನಗಂತೂ ಗೊತ್ತಿಲ್ಲ. ಸೊ, ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅ ಡೇ ಇನ್ ಮೈ ಲೈಫ್. ತುಂಬ ಜನ ಕಮೆಂಟ್ ಹಾಕಿದ್ರಿ, ನಿಮ್ಮ ಡೇ ಹೇಗಿರುತ್ತೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನನ್ನ 75 ಡೇಸ್ ಹಾರ್ಟ್ ಚಾಲೆಂಜಲ್ಲಿ ಡೇ 43 ಇದು. ನಾನು ಯೂಶುವಲಿ ಎದ್ದೇಳೋದು 3:45, 4 ಈ ಥರ ಆಗುತ್ತೆ. ಇನ್ ಕೇಸ್ ಏನಾದರೂ ಹಿಂದಿನ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಯಿತು, ರೀಸನ್ ಏನಂತ ಹೇಳಿದ್ರೆ ಶೂಟಿಂಗ್ ಲೇಟ್ ಆಗಿರುತ್ತೆ, ಪ್ಯಾಕಪ್ ಆಗಿರುತ್ತೆ, ಅಥವಾ ಏನೋ ಬೇರೆ ಕೆಲಸ ಇರುತ್ತೆ, ಎಡಿಟಿಂಗ್ ಇರುತ್ತೆ, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದು ನಾನು ಮಲ್ಕೊಳ್ಳೋದು ಲೇಟ್ ಆದರೆ 6 ಹವರ್ಸ್ ನಿದ್ದೆ ಆಗೋ ಥರ, 6 ಟು ಆರ್ 5 ಟು 6 ಹವರ್ಸ್ ನಿದ್ದೆ ಆಗೋ ಥರ ಮಲ್ಕೊಂಡು ಮಾರ್ನಿಂಗ್ 6 ಒಳಗಡೆ ಎದ್ದೇಳ್ಬಿಡ್ತೀನಿ. 6 ಮೇಲಂತೂ ಎದ್ದೇಳಲ್ಲ. ಏನಕ್ಕಂತ ಹೇಳಿದ್ರೆ ಲೇಟಾಗಿ ಎದ್ರೆ ಆ ಡೇ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ನಾನು ಅನ್ಕೊಂಡಿರೋ ರೀತಿ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಅದರಿಂದ ನಾನು 6 ಒಳಗಡೆ ಎದ್ದೇಳ್ಬಿಡ್ತೀನಿ. ನೈಟ್ ಕಾಲ್ ಶೀಟ್ ಏನಾದರೂ ನೈಟ್ ಶೂಟಿಂಗ್ ಇದ್ದಾಗ ಆಗೇನು ಮಾಡೋದಕ್ಕಾಗಲ್ಲ. ನಾನು ಆಫ್ಟರ್‌ನೂನ್ ಥರನೇ ಎದ್ದೇಳಬೇಕಾಗತ್ತೆ. ಇವತ್ತು ನಾನಿದ್ದಿದ್ದು 3:45ಗೆ ಎದ್ದು, ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ನಾನು 2 ಗ್ಲಾಸ್ ವಾಟರ್ ಕುಡಿತೀನಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಜಿಮ್‌ಗೆ ಹೋಗೋದಕ್ಕೆ ಏನು ಕಾಸ್ಟ್ಯೂಮ್ ಹಾಕ್ಕೋಬೇಕು ಅದನ್ನು ಬಟ್ಟೆ ಹಾಕ್ಕೊಂಡು, ಮಾಯ್ಶ್ಚರೈಸರ್ ಹಾಕ್ಕೊಂಡು ಫೇಸ್‌ಗೆ, ಲಿಪ್ ಕೇರ್ ಹಾಕ್ಕೊಂಡು, ಸ್ವಲ್ಪ ಲಿಪ್‌ಸ್ಟಿಕ್ ಹಾಕ್ಕೊಂತೀನಿ. ಜಿಮ್‌ಗೆ ಹೋಗ್ಬೇಕಲ್ವಾ, ಬಾಯ್ಸ್ ಏನೋ ಇಡ್ತಾರಲ್ವಾ. ಸೊ, ಚೆನ್ನಾಗಿ ಕಾಣಿಸ್ಬೇಕಲ್ಲ ನಾನುನು. ಸೊ, ಲಿಪ್‌ಸ್ಟಿಕ್ ಹಾಕ್ಕೊಂತೀನಿ. ಅದಾದಮೇಲೆ 10 ಟು 15 ಮಿನಿಟ್ಸ್ ನಾನು ಮೆಡಿಟೇಷನ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಮೆಡಿಟೇಷನ್‌ದೇ ಸಾಂಗ್ಸ್ ಇರುತ್ತೆ. ಅದನ್ನು ಹಾಕ್ಕೊಂಡ್ರೆ ಜಸ್ಟ್ ಒಂದು ಕಾಮಾಗೆ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಮೆಡಿಟೇಷನ್ ಮಾಡೋದಕ್ಕೆ. ಪ್ರಾಣಾಯಾಮ ಮಾಡಿ ಅದಾದಮೇಲೆ ನಾನು ಅರ್ಲಿ ಮಾರ್ನಿಂಗ್ ನಾನು ಖಾಲಿ ಹೊಟ್ಟೆಲಿ, ಅಂದರೆ ನನ್ನ ಬ್ರೇಕ್‌ಫಾಸ್ಟ್‌ಗೂ ಮುಂಚೆ ನಾನು ಕೆಲವೊಂದನ್ನ ನಾನು ತಿಂತೀನಿ. ನೈಟು ನಾನು ಕಾಮ್ ಕಸ್ತೂರಿ ಬೀಜ ಅಂತ ಬರುತ್ತೆ, ಚಿಯಾ ಸೀಡ್ಸ್, ಅದನ್ನು ನೆನೆಸಿಟ್ಟಿರ್ತೀನಿ. ಅದನ್ನು ನೆನೆಸಿಟ್ಟಿರೋದನ್ನ ಅರ್ಧ ನಿಂಬೆಹಣ್ಣು, ಮಾರ್ನಿಂಗು ಅರ್ಧ ನಿಂಬೆಹಣ್ಣು ಅದರೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಲಿ ಕುಡಿತೀನಿ. ಅದಾದಮೇಲೆ ಕರಿಬೇವು ಸೊಪ್ಪನ್ನ ತಿಂತೀನಿ. ಒಂದು 10 ಟು 12 ಎಲೆಗಳನ್ನ ನಾನು ತಿಂತೀನಿ. ಅದ್ರ ಮೇಲೆ ಜಾಸ್ತಿ ತಿನ್ನೋದಕ್ಕೂ ಆಗಲ್ಲ, ಅದಕ್ಕಿಂತ ಕಮ್ಮಿನೂ ತಿನ್ನಲ್ಲ. ಸ್ವಲ್ಪ ತೊಗೊಂಡು ತಿಂತೀನಿ. ಏನಕ್ಕಂದರೆ ಕರಿಬೇವು ನಮ್ಮ ಹೇರ್‌ಗೆ ಮತ್ತು ಕಣ್ಣಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆದ್ದರಿಂದ ನಾನು ತಿಂತೀನಿ, ಇಷ್ಟ ನನಗೆ. ಅದಾದಮೇಲೆ ಜಿಮ್‌ಗೆ ಹೋಗೋದಕ್ಕೆ ರೆಡಿಯಾಗಿ ಬೈಕ್ ತೊಗೊಂಡು 5:10ಗೆಲ್ಲ ನಾನು ಮನೆ ಬಿಡ್ತೀನಿ. ಬಿಕಾಸ್ ಶೂಟಿಂಗ್ ಏನಾದರೂ ಇದ್ದರೆ ಏನಾಗುತ್ತೆ ಅಂದರೆ ನನ್ನ 7:30ಗೆಲ್ಲ ಪಿಕಪ್ ಇರುತ್ತೆ. ಅದರಿಂದ ನಾನು 5ಗೆಲ್ಲ ಮನೆ ಬಿಟ್ಟು 10 ಮಿನಿಟ್ಸ್ ಸಾಕು ನನಗೆ ಮನೆಯಿಂದ ಜಿಮ್‌ಗೆ ಹೋಗೋದಕ್ಕೆ. ಫಸ್ಟು ನಾನು 10 ಮಿನಿಟ್ಸು ವಾರ್ಮ್ ಅಪ್ ಮಾಡ್ತೀನಿ. ಬಾಡಿ ಸ್ವಲ್ಪ ಫ್ರೀ ಆಗಬೇಕಲ್ಲ, ದಟ್ಸ್ ವೈ ನಾನು ವಾರ್ಮ್ ಅಪ್ ಮಾಡ್ತೀನಿ. ಅದಾದಮೇಲೆ ನಾನು 20 ಟು 30 ಮಿನಿಟ್ಸ್ ನಾನು ಕಾರ್ಡಿಯೋ ಮಾಡ್ತೀನಿ. ಅದಾದಮೇಲೆ ವೇಟ್ ಲಿಫ್ಟ್, ನನ್ನ ಅಪ್ಪರ್ ಬಾಡಿ ಎಕ್ಸಸೈಸ್ ಇರ್ಬೋದು, ವರ್ಕೌಟ್ ಇರ್ಬೋದು, ಅಥವಾ ಲೋಯರ್ ಬಾಡಿ ಏನಿರುತ್ತೆ ಆ ಡೇದು ನನ್ನ ವರ್ಕೌಟ್ ಅದನ್ನು ಕಂಪ್ಲೀಟ್ ಮಾಡಿ ಹಾಗೆ ಬರಬಾರ್ದು. ಬಾಡಿ ಸ್ಟ್ರೆಚಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂತ ಹೇಳಿದ್ರೆ ನಾವು ತುಂಬ ವೆಯ್ಟ್ ಲಿಫ್ಟ್ ಮಾಡಿರ್ತೀವಿ, ಮಸಲ್ಸ್ ಎಲ್ಲ ಟೈಟ್ ಆಗೋದು ಅಥವಾ ಏನೋ ಒಂದು ಆಗಿರುತ್ತೆ. ನಾವು ಹಾಗೆ ಬಂದರೆ ಏನಾಗುತ್ತೆ, ನಮಗೆ ಅವತ್ತು ಗೊತ್ತಾಗಲ್ಲ. ಒಂದು 2 ಡೇಸ್ ಬಿಟ್ಟಾದಮೇಲೆ ನಮಗೆ ಬಾಡಿ ತುಂಬ ಹಿಡ್ದಂಗೆ ಆಗುತ್ತೆ. ಸೊ, ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಅದರಿಂದ ಬಾಡಿ ಸ್ಟ್ರೆಚಸ್ ಮಾಡಿದ್ರೆ ಮಸಲ್ಸ್ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಬಂದೆ. ಅಂದರೆ ನನಗೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಾದರೂ ಬೇಕಂತ ಹೇಳಿದ್ರೆ ಆನ್ ದ ವೇ ಬರ್ತಾನೆ ನಾನು ಮಾರ್ನಿಂಗ್ ಫ್ರೆಶ್ ಆಗಿರುತ್ತಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಬರ್ತಾ ಎಳ್ನೀರು ಕುಡ್ಕೊಂಡು ಬರ್ತೀನಿ. ಅದಾದಮೇಲೆ ಮನೆಗೆ ಬಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್, 4 ಬೆಟ್ಟದ ನೆಲ್ಲಿಕಾಯಿ, ಅದಕ್ಕೆ 4 ಕಾಳು ಮೆಣಸು, ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಶುಂಠಿ ಇಷ್ಟನ್ನು ಮಿಕ್ಸ್ ಮಾಡ್ತೀನಿ. ಅಂದರೆ ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಿ ಇದನ್ನು ಸೋರಿಸ್ಬಿಟ್ಟು ಅದ್ರಲ್ಲಿ ನೀರು ಬರುತ್ತಲ್ಲ ಅದನ್ನು ಚೆನ್ನಾಗಿ ಹಿಂಡಿ ಆ ನೀರನ್ನ ಕುಡಿತೀನಿ. ಏನಕ್ಕಂದರೆ ಅದನ್ನು ಹಿಂದಲೇ ಸೋರ್ಸಲ್ಲೇ ಕುಡಿದ್ರೆ ಕುಡಿಯೋಕ್ಕಂತೂ ಆಗಲ್ಲ. ಹನಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ, ಬಟ್ ಹನಿ ನನಗೆ ಪರ್ಸ್ನಲ್ ಇಷ್ಟ ಇಲ್ಲ, ನಾನು ಹಾಕ್ಕೊಳ್ಳಲ್ಲ. ಅದಾದಮೇಲೆ ನಾನು ಇಷ್ಟು ಮುಗಿಸ್ಕೊಂಡು ನನ್ನ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸ್ಕಿನ್ ಕೇರ್ ಮಾಡೋಕ್ಕೂ ಮುಂಚೆ ನಾನು ಐಸ್ ಕ್ಯೂಬಲ್ಲಿ, ಅಂದರೆ ಐಸ್ ಕ್ಯೂಬು ಫ್ರಿಜ್ಜಲ್ಲಿ ತೊಗೊಂಡು ಅದನ್ನು ತಣ್ಣೀರೊಳಗಡೆ ಹಾಕಿ ನನ್ನ ಫೇಸ್‌ನ ಡಿಪ್ ಮಾಡ್ತೀನಿ. ಏನಕ್ಕಂದರೆ ಫೇಸು, ಅಂದರೆ ನಿದ್ದೆ ಏನಾದರೂ ಕಮ್ಮಿ ಆಗಿದ್ರೆ ಮುಖಕ್ಕೆ ಸ್ವಲ್ಪ ಊದಿರುತ್ತೆ. ಆ ಪಫಿನೆಸ್ ಇರುತ್ತಲ್ಲ ಅದು ಕಮ್ಮಿ ಆಗೋದಕ್ಕೋಸ್ಕರ, ಮತ್ತು ಓಪನ್ ಪೋರ್ಸ್ ಏನಾದರೂ ಇದ್ದರೆ ಅದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾನು ಐಸ್ ಕ್ಯೂಬಲ್ಲಿ ನನ್ನ ಫೇಸ್‌ನ ಡಿಪ್ ಮಾಡ್ತೀನಿ. ಅದಾದಮೇಲೆ ನಾನು ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊತೀನಿ, ಮಾಯ್ಶ್ಚರೈಸರ್ ಆ್ಯಂಡ್ ಸೆರಮ್.
ಸನ್‌ಸ್ಕ್ರೀನ್ ಲೋಷನ್ ಇದು 3 ಅಪ್ಲೈ ಮಾಡ್ತೀನಿ. 3 ಅಪ್ಲೈ ಮಾಡಿ ಲೈಟಾಗಿ ಲಿಪ್‌ಸ್ಟಿಕ್ ಹಾಕ್ಕೋತೀನಿ. ಇವತ್ತು ಶನಿವಾರ ಆಗಿತ್ತು. ಅದ್ರಿಂದ ನಾನು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಿತ್ತು. ಪೂಜೆ ಮಾಡಿಸಿ ದೇವ್ರ ಹತ್ರ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಮನೆಗೆ ಬಂದು ಬ್ರೇಕ್‌ಫಾಸ್ಟಿಗೆ ನಾನು ಓಟ್ಸ್ ತಗೊಂತೀನಿ. ಓಟ್ಸ್ ಒಂದು 50 ಗ್ರಾಮ್ಸ್ ಓಟ್ಸ್ ಅದಕ್ಕೆ ಎಲ್ಲಾ ಥರ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್‌ಫ್ಲವರ್ ಸೀಡ್ಸ್ ಈ ಥರ ಎಲ್ಲಾ ಸೀಡ್ಸು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಬಾಕ್ಸಲ್ಲಿ. ಅದನ್ನ ಹಾಕ್ತೀನಿ. ನೈಟು ನಾನು ಡ್ರೈ ಫ್ರೂಟ್ಸ್‌ನ ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್, ದ್ರಾಕ್ಷಿ ಇದನ್ನೆಲ್ಲ ನೈಟೇ ಇದನ್ನ ನೆನೆ ಹಾಕ್ತೀನಿ ನೀರಲ್ಲಿ. ಮಾರ್ನಿಂಗ್ ಎದ್ದು ಅದನ್ನ ಏನು ಓಟ್ಸ್ ಜೊತೆ ಹಾಕ್ಕೊಂಡು ಸ್ವಲ್ಪ ತಿಂತೀನಿ. ಮತ್ತು ಕೆಲವೊಂದು ಟೈಮು ನಾನು ಏನು ಸ್ಟ್ರಾಬೆರಿ ಅಥವಾ ಫ್ರೂಟ್ಸ್ ಈ ಥರ ಎಲ್ಲ ಹಾಕ್ಕೊಂತೀನಿ. ಫ್ರೂಟ್ಸ್ ಆ ಥರ ಏನಾದರೂ ಸಿಗಲಿಲ್ಲ ಅಂತ ಹೇಳಿದ್ರೆ ನನಗೆ ಪೀನಟ್ ಇರುತ್ತಲ್ಲ, ಪೀನಟ್ ಬಟರ್ ಇರುತ್ತಲ್ಲ ಅದನ್ನ ಹಾಕ್ಕೊಂತೀನಿ. ಸ್ವಲ್ಪ ಹಾಲು 1 ಗ್ಲಾಸ್, 1 ಗ್ಲಾಸು ಅಲ್ಲ, ಒಂದು ಹಾಫ್ ಗ್ಲಾಸ್ ಅಷ್ಟೇ ನಾನು ಹಾಲು ಹಾಕ್ಕೊಂತೀನಿ. ಹಾಕ್ಕೊಂಡು ತಿಂತೀನಿ. ತಿಂದಾದ್ಮೇಲೆ ಭಗವದ್ಗೀತೆ ಒಂದು ದಿನದಲ್ಲಿ ಭಗವದ್ಗೀತೆ ಆಗಲಿಲ್ಲ ಅಂತ ಹೇಳಿದ್ರು, ಒಂದು ದಿನದಲ್ಲಿ ನಾನು 20 ಪೇಜ್ ಬುಕ್‌ನ ಯಾವುದೇ ಬುಕ್ ಆದರೂ ಸರಿ 20 ಪೇಜ್ ಬುಕ್‌ನ ನಾನು ಓದೋ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಭಗವದ್ಗೀತೆನ ಈ 75 ಡೇಸ್ ಹಾರ್ಟ್ ಚಾಲೆಂಜಲ್ಲಿ ನಾನು ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಇದು 780 ಪೇಜಸ್ ಏನೋ ಇದೆ. ಸೊ ಅದರಿಂದ 75 ಡೇಸ್ ಅಂದರೆ ಡೈಲಿ 10 ಪೇಜಸ್ ಅಂತ ಹೇಳಿದ್ರೂ ಆಗುತ್ತೆ. ಬಟ್ ಮಂತ್ಲಿಲಿ ನಾನು ಕೆಲವೊಂದು 1 ವೀಕ್ ನಾನು ಓದೋಕ್ಕಾಗಲ್ಲ. ಆಗಿದ್ದಾಗ ಸ್ವಲ್ಪ ಹಿಂದೆ ಮುಂದೆ ಆಗುತ್ತಲ್ಲ, ಅದಕ್ಕೆ ಒಂದು ದಿನದಲ್ಲಿ 120 ಪೇಜಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಆದಮೇಲೆ ಅಂದರೆ ಮಧ್ಯಾಹ್ನಕ್ಕೆ ನನ್ನ ಲಂಚಿಗೆ ಏನೇನು ಬೇಕಂತ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಏನಾದ್ರು ಶೂಟಿಂಗ್ ಹೋದರೆ ಅಮ್ಮ ಮಾರ್ನಿಂಗೇ ನನಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಬಾಕ್ಸ್‌ಗೆ ಹಾಕಿ ಕೊಡ್ತಾರೆ. ಶೂಟಿಂಗ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಮನೇಲೇ ಹೇಳ್ತೀನಲ್ಲ, ಅದರಿಂದ ನಾನೇ ಪ್ರಿಪೇರ್ ಮಾಡ್ಕೊತೀನಿ. ವೆಜಿಟೇಬಲ್ಸ್ ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್ ಇದು 3ನ್ನು ಹೆಚ್ಚಿ ಇದನ್ನು ಸ್ಟೀಮ್ ಮಾಡ್ತೀನಿ ಅಥವಾ ಸ್ಟೀಮ್ ಆರ್ ಬಾಯ್ಲ್ಡ್ ಏನಾದರೂ ಮಾಡಿ, ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿ ಅದನ್ನು ನೀರು ಏನಿರುತ್ತೆ ಅದನ್ನು ತೆಗೆದು ನೀರನ್ನ ಸಪ್ರೇಟಾಗಿ ಅಂದರೆ ಕುಡಿಯೋ ನೀರನ್ನೇ ಹಾಕ್ತೀನಿ. ಆ ನೀರನ್ನೂ ಕುಡಿತೀನಿ. ನೀರಂತೂ ವೇಸ್ಟ್ ಮಾಡಲ್ಲ. ಏನಕ್ಕಂದರೆ ನಾವು ಬಾಯ್ಲ್ ಮಾಡಿದಾಗ ವೆಜಿಟೇಬಲ್ಸ್ ಎಲ್ಲ ಇರೋ ಏನೇನಿರುತ್ತೆ ಅದೆಲ್ಲ ನಾವು ನೀರಲ್ಲಿ ಹೋಗ್ಬಿಡತ್ತೆ. ಅದರಿಂದ ನೀರನ್ನ ನಾನು ವೇಸ್ಟ್ ಮಾಡಲ್ಲ. ನೀರನ್ನೂ ಕುಡಿತೀನಿ, ವೆಜಿಟೇಬಲ್ಸ್‌ನೂ ತಿಂತೀನಿ. 50 ಗ್ರಾಮ್ಸ್ ಪನ್ನೀರ್ ಇದನ್ನ ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ಎಣ್ಣೆ ಅಂತೂ ಹಾಕಲ್ಲ. ತುಪ್ಪ ಅಂದರೆ ತುಂಬ ಇಷ್ಟ. ತುಪ್ಪ ಹಾಕಿ ಅದರಲ್ಲಿ ಹುರಿದು ಸ್ವಲ್ಪ ಉಪ್ಪು ಖಾರ ಹಾಕ್ತೀನಿ. ನೆಕ್ಸ್ಟು ಒಂದು ಸೌತೆಕಾಯಿ ಆ್ಯಂಡ್ ನಮ್ಮ ಮನೇಲಿ ಯಾವುದೇ ಟೈಮಲ್ಲಾದ್ರೂ ಯಾವುದೇ ರೀತಿ ಪಲ್ಯ ಮಾಡಿರ್ತಾರೆ. ಪಲ್ಯ, ಸ್ವಲ್ಪ ರೈಸ್ ಇಷ್ಟನ್ನ ನನ್ನ ಮಧ್ಯಾಹ್ನ ಲಂಚ್‌ಗೆ ನಾನು ಮುಗಿಸ್ತೀನಿ. ಇದಾದಮೇಲೆ ಏನಾದರೂ ಕೆಲಸ ಎಡಿಟಿಂಗ್ ಅಥವಾ ಹೊರಗಡೆ ಎಲ್ಲಾದರೂ ಹೋಗೋದು, ಶಾಪಿಂಗ್ ಏನಾದರೂ ಇದ್ದರೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಇವತ್ತು ನನ್ನ ಫ್ರೆಂಡ್ ವಿನುತಾ, ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿದಲ್ಲ, ಅವ್ರ ಮನೆ ಗೃಹ ಪ್ರವೇಶ ಇತ್ತು. ಅದಕ್ಕೆ ನನ್ನ ಬಿಡ್ದಂಗೆ ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋದ್ಲು. ಸೊ ನೈಟೆಲ್ಲ ಮೆಹಂದಿ ಅದು ಇದೆಲ್ಲ ಇತ್ತು. ಸೊ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾನು ದಿನದಲ್ಲಿ ಇದೊಂದು ಹೇಳಬೇಕು ನಿಮಗೆ, 2 to 3 ಲೀಟರ್ಸ್ ವಾಟರ್ನ ಕುಡಿತೀನಿ. ಕೆಲವೊಂದು ಟೈಮು 3 ಲೀಟರ್ಸ್ ಆಗಲಿಲ್ಲ ಅಂದರೆ 2 ಲೀಟರ್ಸ್ ಅಂತೂ ಪಕ್ಕಾ ಕುಡಿತೀನಿ. ನನ್ನ ನೈಟ್ ಸ್ಕಿನ್ ಕೇರ್ ಇದೆ. ಅದನ್ನು ನಾನು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೈಟ್ ಸ್ಕಿನ್ ಕೇರ್ ಮಾಡಿ ಮಲ್ಕೊತೀನಿ.